ಬಾಡಿ ದಪ್ಪ ಇರೋದಲ್ಲ, ನಿಮ್ಮ ಮೆಂಟಲ್ ಕೇಪಬಿಲಿಟಿ, ನಿಮ್ಮ ಫಿಸಿಕಲ್ ಕೇಪಬಿಲಿಟಿ, ನಿಮ್ಮ ಸ್ಪಿರಿಚುವಲ್ ಕೇಪಬಿಲಿಟಿ ಎಲ್ಲ ಮ್ಯಾಟ್ರ್ ಆಗುತ್ತೆ ಅದರಲ್ಲಿ. ರೆಗ್ಯುಲರಾಗಿ ಕುಡಿಯೋದಿರಲಿ, ಇಲ್ಲ ಊಟ ಸರಿ ಇರಲಿಲ್ಲ, ನಂದು ಒಂದು ದಾರಿನೇ ಇಲ್ಲ, ಒಂದು ಪಾತ್ ಇಲ್ಲ. ಸೊ ಮನಸ್ಸಿಗೆ ಬಂತು, ನನ್ನ ಮಗನಿಗೆ ನಾನು ಏನು ಒಂದು ಎಕ್ಸಾಂಪಲ್ ಸೆಟ್ ಮಾಡಲಿ ಈ ಥರ ಇದ್ದರೆ ಅಂತ. ಸರ್, ಜಿಮ್ ಅಂದರೆ ಪ್ರೋಟೀನ್ ಅಂತ ಇವಾಗ ದಂಧೆ ಮಾಡಿಟ್ಟಿದ್ದಾರೆ ಸರ್. ಬರೀ ಸುಳ್ಳು ಸರ್ ಅದು. ರೈಸ್, ಹೆಲ್ದಿ ಕಾರ್ಬ್ಸ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಸಿಸ್ಟಮಿಗೆ. ಕೆಲವು ಸೆಲೆಬ್ರಿಟಿ ಒಂದು ಏನಾದ್ರು ಜಿಮ್ಮಿಗೆ ಹೋಗ್ಬಿಟ್ಟು ಹಾರ್ಟ್ ಅಟ್ಯಾಕ್ ಆದರೆ ಜಿಮ್ಮಿಗೆ ಹೋಗ್ಬೇಡಪ್ಪ, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಇವಾಗ ಜಿಮ್ಮಿಗೆ ಹೋಗ್ದಿರೋರಿಗೆ ಎಷ್ಟು ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗಿದೆ. ಬಾಡಿ ಬಿಲ್ಡರ್ಸ್ ಬಂದ್ಬಿಟ್ಟು ಅವ್ರ ಪ್ರೋಟೀನ್ಸು, ಅವ್ರ ಡಯೆಟ್ಟು ನಾರ್ಮಲ್ ಪರ್ಸನ್ನಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಕೋಚ್ 100% ಎಲ್ಲರಿಗೂ ಬೇಕು ಸರ್. ನಾವು ಮಾಡೋ ತಪ್ಪು ನಮಗೆ ಗೊತ್ತಾಗಲ್ಲ, ಬೇರೆಯವ್ರಿಗೆ ಗೊತ್ತಾಗೋದು. ಸೊ ಅದೇ ಥರ ಬೇರೆಯವ್ರು ಏನು ಮಾಡ್ತಿದ್ದಾರೆ ನನಗೆ ಅರ್ಥ ಆಗುತ್ತೆ, ಬಟ್ ನಾನು ಮಾಡೋ ತಪ್ಪು ನನಗೆ ಅರ್ಥ ಆಗಲ್ಲ. ಒಂದು ಚೂರು ಲೆವೆಲಿಗೆ ಅರ್ಥ ಆಗ್ಬೋದು, ಬಟ್ ಪ್ರಾಕ್ಟಿಕಲಾಗಿ ನಾವು ಮಾಡ್ತಿರ್ಬೇಕಾದ್ರೆ ನೋಡಿ ತಿದ್ದದು ಗುರುಗಳು ಬೇಕೇ ಬೇಕು ಸರ್. ಇವಾಗ ಹುಡುಗರಿಗೆ ಬರಲ್ಲ, ನೀವು ಹುಡುಗರಿಗೆ ಹೋದ್ರಿ ಚೆನ್ನಾಗಿ ಹೇಳಿ.